ಹಠ ಹಿಡಿಬೇಡ. ಬೇಡ ಮಗ, ಹೀಗ್ ಮಾಡ್ಬೇಡ ಪ್ಲೀಸ್. ಮಾತ್ ಕೇಳು ಮಗ. ಖಂಡಿತವಾಗಿಯೂ ಆ ಹುಡುಗನನ್ನ ಅವನ ತಂದೆ ತಾಯಿ ಉಳಿಸಬಹುದಿತ್ತು, ಖಂಡಿತವಾಗಿಯೂ ಸಾಧ್ಯವಿತ್ತು. ಯಾಕಂದ್ರೆ ನಾನು ಓದಿರೋ ವಿವರದ ಪ್ರಕಾರ ತಂದೆ ಉಳಿಸೋಕೆ ಕೈ ಚಾದಿದ್ರು, ತಂದೆ ಹಿಡ್ಕೊಂಡೇ ಬಿಟ್ರು. ಆದ್ರೆ ಅದೇ ಸಮಯಕ್ಕೆ ಬ್ಯಾಲೆನ್ಸ್ ತಪ್ಪಿತು, ಇಬ್ರು ಕಾಲ್ಜಾರಿ ಬಿದ್ರು. ಕೈಯಲ್ಲಿ ಗಟ್ಟಿ ಹಿಡ್ತಾ ಇದ್ದಿದ್ರೆ ಅಥವಾ ಬೇರೆನಾದ್ರೂ ಆಗಿದ್ರೆ ಅವರಿಬ್ರು ಖಂಡಿತ ಬದುಕ್ತಾ ಇದ್ರು. ಬದುಕಿ ಆ ಹುಡುಗ ಆರಾಮಾಗಿ ಇನ್ನು 40-50 ವರ್ಷ ಬದುಕ್ತಾ ಇದ್ದೇನೋ, ಖಂಡಿತವಾಗಿಯೂ ಸಾಧ್ಯವಿತ್ತು. ಇದರಿಂದ ನಾವು ಇರೋ ಈ ಸಾಮೂಹಿಕ ಕತ್ತಲಲ್ಲಿ ಏನಾದ್ರೂ ಕೊರತೆ ಇದೆ ಅಂತ ಸಾಬೀತಾಗುತ್ತಾ? ಅಥವಾ ಬರೀ ಸಾವೊಂದೇ ಏಕೈಕ ದುರಂತನ? ನೀವು ಕತ್ತಲಲ್ಲೇ ನಿರಂತರವಾಗಿ ಬದುಕ್ತಾ ಇದ್ದೀರಾ, ಇದು ದುರಂತ ಅಲ್ವಾ? ಆದ್ರೆ ನೀವು ಕತ್ತಲನ್ನ ಟ್ರಾಜಿಡಿ ಅಂತ ಅನ್ಕೊಳ್ಳಲ್ಲ, ನೀವು ಸಾವನ್ನ ಟ್ರಾಜಿಡಿ ಅಂತೀರಾ, ಕತ್ತಲನ್ನಲ್ಲ. ಏನಾದ್ರೂ ಅನಾಹುತ ಆದಾಗ ಮಾತ್ರ ನಾವು ಅಯ್ಯೋ ಏನೋ ತಪ್ಪಾಯ್ತು ಅಂತೀವಿ. ಯಾಕಂದ್ರೆ ಅನಾಹುತ ಅನ್ನೋದು, ಆ ಅಹಿತಕರ ಘಟನೆ ಅನ್ನೋದು ಅಪರೂಪಕ್ಕೊಮ್ಮೆ ಆಗುತ್ತೆ ಅಲ್ವಾ? ಅಪರೂಪಕ್ಕೊಮ್ಮೆ ಆಗೋದನ್ನ ತಪ್ಪು ಅಂತ ಹೇಳೋದ್ರಿಂದ ನಮಗೆ ಒಂದು ಹಕ್ಕು ಸಿಗುತ್ತೆ, ಅದೇನಂದ್ರೆ ಉಳಿದ ಸಮಯದಲ್ಲಿ ನಡೀತಿರೋದೆಲ್ಲ ಸರಿಯಾಗಿದೆ ಅಂತ ಹೇಳೋದು. ಇಲ್ಲ, ನಿರಂತರವಾಗಿ ನಡೀತಿರೋದೆಲ್ಲವೂ ತಪ್ಪೇ ಆಗಿದೆ. ಆದ್ರೆ ಆ ತಪ್ಪಿಗೆ ಆಗಾಗ ಮಧ್ಯದಲ್ಲಿ ಸಾಕ್ಷಿ ಸಿಗುತ್ತೆ, ಯಾರದ್ದೋ ಜೋರಾದ ಕೊನೆಯ ಕಿರುಚಾಟ ಕೇಳಿಸ್ಬಿಡುತ್ತೆ. ಆಗ ನಾವು ಈಗ ತಾನೇ ಏನೋ ಅನಾಹುತ ಆಗಿ ಹೋಯ್ತು, ದೊಡ್ಡ ದುರಂತ ನಡೆದು ಹೋಯ್ತು ಅನ್ನೋ ತರ ನಾಟಕ ಮಾಡ್ತೀವಿ, ನಟಿಸ್ತೀವಿ. ಇದು ಈಗ ತಾನೇ ಆಗಿದ್ದಲ್ಲ, ನಿರಂತರವಾಗಿ ನಡೀತಾನೆ ಇದೆ.